ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ನಂಬರ್ 1 ಸ್ಟಾಕ್ ಬಗ್ಗೆ ನಿನ್ನೆ ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ನಮ್ಮ ಮಾರ್ಕೆಟ್ನ ನಂಬರ್ 1 ಸ್ಟಾಕ್ ಅಂದ್ರೆ ಯಾವುದು ಅಂತ. ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಆ ಎಲ್ಲ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಗೆಳೆಯರೆ, ನಾನು ಇಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ, ಎಸ್ಪೆಷಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಕವರ್ ಮಾಡುವಂತವ್ರಿಗೆ ಈವನ್ ಇಂದಿನ ವಿಡಿಯೋಗಳನ್ನು ಕೂಡ ಯೂಟ್ಯೂಬ್ ತೆಗೆದಾಗ್ತಾ ಇದೆ. ಹಾಗಾಗಿ ಇನ್ ಕೇಸ್ ಎಲ್ಲ ಏನಾದ್ರೂ ಸಮಸ್ಯೆಗಳಾದ್ರೆ, ನಿಮ್ಗೆ ಅಪ್ಡೇಟ್ಗಳು ಬೇಕು ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅನ್ನ ಫಾಲೋ ಮಾಡಿ. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಇದೆ. ಜೊತೆಗೆ SMK ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ಅನ್ನು ಕೂಡ ಜಾಯ್ನ್ ಆಗಿ, ಏನಾದ್ರೂ ಸಮಸ್ಯೆಗಳಾದ್ರೆ ಅದರಲ್ಲಿ ಅಪ್ಡೇಟ್ ಅನ್ನ ಕೊಟ್ಟು ನಂತರ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಡೇಟ್ ಗಳನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಹಾಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ಗೆ ಮಿಸ್ ಮಾಡದೆ ಜಾಯ್ನ್ ಆಗಿ. ಗೊತ್ತಿಲ್ಲ ಯಾವೆಲ್ಲ ಸಮಸ್ಯೆಗಳಾಗುತ್ತೆ ಅಂತ. ಹಾಗಾಗಿ ಜೊತೆಗೆ ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಕೂಡ ಕೆಲವೊಂದು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಕೆಲವೊಂದು ಆಫರ್ಗಳು ಕೂಡ ಬರ್ತಿದೆ, ಅಂದ್ರೆ ರೆಗ್ಯುಲೇಟರಿ ಕಾಂಪ್ಲೈನ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಟೈಪ್ಸ್ ಅನ್ನ ಮಾಡ್ಕೊಳ್ಳಿಕ್ಕೆ. ಇನ್ ಕೇಸ್ ಅದೇನಾದ್ರೂ ಸಾಧ್ಯ ಆದ್ರೆ ಈ ಸಮಸ್ಯೆಗಳಿರೋದಿಲ್ಲ, ಬಟ್ ಅಲ್ಲಿವರೆಗೂ ಗೊತ್ತಿಲ್ಲ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ. ಹಾಗಾಗಿ ಸಾಧ್ಯವಾದಷ್ಟು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ SMK ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ಗಳನ್ನ ಫಾಲೋ ಮಾಡಿ. ಇನ್ನು ಇವತ್ತಿನ ಈ ವಿಡಿಯೋದ ಕಂಟೆಂಟ್ ಕಡೆ ನಾವು ಬರೋದಾದ್ರೆ, ನಾನಿವತ್ತು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರೋದು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ. ನಿನ್ನೆ ಆನ್ಯುವಲ್ ಜನರಲ್ ಮೀಟಿಂಗ್ ಇತ್ತು. ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಹಲವಾರು ಮಾಹಿತಿಯನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಕೊಟ್ಟಿದೆ. ಅವುಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಜೊತೆಗೆ ನಾವಿಲ್ಲೇನು ಎಲ್ಲಾನು ಡೀಟೇಲ್ ಆಗಿ ಏನು ಹೋಗೋದಿಲ್ಲ, ಹೈಲೈಟ್ಸ್ ಅನ್ನ ನೋಡೋಣ. ಮೇಜರ್ ಅನೌನ್ಸ್ಮೆಂಟ್ ಗಳು ಏನೆಲ್ಲ ಬಂದಿದ್ದಾವೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಬಹುದು, ರಿಲಯನ್ಸ್ AGM 2025 ಕೀ ಟೇಕ್ ಅವೈಸ್. ಇಲ್ಲಿ ಹಲವಾರು ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ. AI ಸಂಬಂಧಪಟ್ಟಂತೆ, ಜಿಯೋ IPO ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಹಾಗೆ ನ್ಯೂ ಲಾಂಚಸ್ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮೊದಲಿಗೆ ನೋಡಬಹುದು, ಅಂಬಾನೀಸ್ ಎಕಾನಮಿ ಟೇಕ್, ಇಂಡಿಯನ್ ಎಕಾನಮಿ ಬಗ್ಗೆ ಮುಖೇಶ್ ಅಂಬಾನಿ ಅವರು ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ. ನೋಡಬಹುದು, ಇಂಡಿಯಾ ಈಸ್ ಆನ್ ದ ರೈಸ್ ಅಂಡ್ ಇಂಡಿಯಾಸ್ ರೈಸ್ ಈಸ್ ಅನ್ಸ್ಟಾಪಬಲ್ ಟುಡೇ. ಇಂಡಿಯಾ ಆಲ್ರೆಡಿ ರ್ಯಾಂಕ್ಸ್ ಅಮಾಂಗ್ ದ ವರ್ಲ್ಡ್ಸ್ ಟಾಪ್ 4 ಗ್ಲೋಬಲ್ ಎಕಾನಮಿ ಅಂಡರ್ ದ ಡಿಟರ್ಮೈನ್ಡ್ ಲೀಡರ್ಶಿಪ್ ಆಫ್ ಮೋದಿ ಇಸ್ ಸೆಡ್. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಅವರು ಕೊಟ್ಟಿರುವಂತದ್ದು ನೋಡಬಹುದು, ಅವರ್ ಎಕಾನಮಿ ಕ್ಯಾನ್ ಗ್ರೋ ಅಟ್ 10%. ನಿನ್ನೆ ತಾನೇ GDP ಡೇಟಾ ರಿಲೀಸ್ ಆಗಿದೆ. ಕ್ವಾರ್ಟರ್ಲಿ ಡೇಟಾ 7.8% ನೋಡ್ಲಿಕ್ಕೆ ಸಿಕ್ಕಿದೆ. ಇವರು ಹೇಳ್ತಿದ್ದಾರೆ 10% ವರೆಗೂ ಕೂಡ ಗ್ರೋ ಆಗಬಹುದು ಅಂತ ಇಯರ್ಲಿ. ಈಗ ಅರೌಂಡ್ 6.5% ಎಸ್ಟಿಮೇಟ್ ಮಾಡ್ತಿದೆ RBI. ಹಾಗೆ ಹಲವು ಗ್ಲೋಬಲ್ ಏಜೆನ್ಸೀಸ್ ಕೂಡ 6% ಅಥವಾ 6.2% ಈ ರೀತಿ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾವೆ. ಓವರ್ ಆಲ್ ತಗೊಂಡ್ರೆ 6 to 6.5% ಗ್ರೋತ್ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಬಟ್ ಇವರು 10% ವರೆಗೂ ಕೂಡ ಬೆಳೆಯುವಂತ ಕೆಪಬಿಲಿಟಿ ಇದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ದಿಸ್ ವಿಲ್ ಮೀನ್ ದಟ್ the per capita income of Indians would rise 4 to 5 times within the next 2 decades. ಮುಂದಿನ 20 ವರ್ಷಗಳಲ್ಲಿ ಭಾರತೀಯರ ತಲಾದಾಯ ಏನಿದೆ ಅದು 4 to 5 times ಬೆಳಿಬಹುದು ಅನ್ನೋಂತ ಮಾತನ್ನ ಇವರು ಹೇಳಿದ್ದಾರೆ. ಜೊತೆಗೆ ಇಂಡಿಯಾ ನೀಡ್ ನಾಟ್ ಹ್ಯಾವ್ ಎನಿ ಮಾಡ್ರನ್ ಮಾಡೆಲ್, ಅಂದ್ರೆ ಯಾವುದೇ ಮಾಡ್ರನ್ ಮಾಡೆಲ್ ಬೇಕಾಗಿಲ್ಲ ಭಾರತಕ್ಕೆ, ನಮಗೆ ಆ ಶಕ್ತಿ ಇದೆ ಅನ್ನೋಂತ ಮಾತನ್ನ ತಮ್ಮ ಕಂಪನಿಯ AGM ಅಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ AI ಗೆ ಸಂಬಂಧಪಟ್ಟಂತೆ ನೋಡಬಹುದು, RIL's ಬಿಗ್ AI ಬೆಟ್. ಅಂಬಾನಿಯವರು ರಿಲಯನ್ಸ್ ಇಂಟೆಲಿಜೆನ್ಸ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಜನರೇಷನ್ AI ಇನ್ಫ್ರಾ ಸೆಟಪ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ AGM ಅಲ್ಲಿ ಮಾಡಿದ್ದಾರೆ. ಜೊತೆಗೆ ಈ ರಿಲಯನ್ಸ್ ಇಂಟೆಲಿಜೆನ್ಸ್ ಏನಿರುತ್ತೆ ಓಲಿ ಓನ್ಡ್ ಸಬ್ಸಿಡಿಯರಿ ಆಗಿರುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್. ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಗ್ಲೋಬಲ್ AI ಇನೋವೇಷನ್ ಹಬ್ ಅನ್ನ ಭಾರತದಲ್ಲಿ ಸ್ಥಾಪನೆ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಇವರು ಮಾಡಿದ್ದಾರೆ. ಜೊತೆಗೆ ಈ ಟೆಕ್ನಾಲಜೀಸ್ ಏನಿದೆ ಇವುಗಳು ಗ್ಲೋಬಲ್ GDP ಗೆ $110 ಟ್ರಿಲಿಯನ್ ಇಂದ $500 ಟ್ರಿಲಿಯನ್ ಗೆ ಮುಂದಿನ 25ರಿಂದ 30 ವರ್ಷಗಳಲ್ಲಿ ಹೆಚ್ಚಾಗಬಹುದು ಅನ್ನೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವೆಲ್ಲ ಎಸ್ಟಿಮೇಷನ್ಸ್. 110ರಿಂದ $500 ಟ್ರಿಲಿಯನ್ ಗೆ ಬೆಳಿಬಹುದು ಮುಂದಿನ 25ರಿಂದ 30 ವರ್ಷಗಳಲ್ಲಿ ಅಂತ ಈ ಹೊಸ ಟೆಕ್ನಾಲಜೀಸ್ ನ ಕಾಂಟ್ರಿಬ್ಯೂಷನ್ ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ. ನಂತರ ಜಿಯೋ ಜಗರ್ನಾಟ್ IPO ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡಬಹುದು, ಜಿಯೋ ದ ಕಂಪನೀಸ್ ಟೆಲಿಕಾಂ ಆರ್ಮ್ ಹ್ಯಾಸ್ ಕ್ರಾಸ್ಡ್ 500 ಮಿಲಿಯನ್ ಕಸ್ಟಮರ್ಸ್. 500 ಮಿಲಿಯನ್ ಕಸ್ಟಮರ್ಸ್ ಅನ್ನ ದಾಟಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಏಮಿಂಗ್ ಫಾರ್ IPO ಬೈ ದ ಫಸ್ಟ್ ಹಾಫ್ ಆಫ್ 2026. 2026ರ ಮೊದಲಾರ್ಧ ಏನಿರುತ್ತೆ ಅಂದ್ರೆ ಜೂನ್ 2026 ಅಷ್ಟರಲ್ಲಿ IPO ಬರಬಹುದು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಎಕ್ಸಾಕ್ಟ್ ಟೈಮ್ ಲೈನ್ ಕೊಟ್ಟಿಲ್ಲ ಅಂದ್ರೂ ಕೂಡ 2026ರ ಫಸ್ಟ್ ಹಾಫ್ ಅಲ್ಲಿ ಬರಬಹುದು ಅನ್ನೋಂತ ಮಾತನ್ನ AGM ಅಲ್ಲಿ ಹೇಳಿದ್ದಾರೆ.
ನೋಡಬಹುದು. ಐ ಆಮ್ ಶೂರ್ ದಟ್ ಇಟ್ ವಿಲ್ ಬಿ ಎ ವೆರಿ ಅಟ್ರಾಕ್ಟಿವ್ ಅಪಾರ್ಚುನಿಟಿ ಫಾರ್ ಆಲ್ ಇನ್ವೆಸ್ಟರ್ಸ್ ಗೆ ಇದು ಅಟ್ರಾಕ್ಟಿವ್ ಅಪಾರ್ಚುನಿಟಿ ಆಗಿರುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ನೋಡಬಹುದು. ಬಹುಶಃ ರಿಲಯನ್ಸ್ ಜಿಯೋದ IPO ಬಂದ್ರೆ ಲಾರ್ಜೆಸ್ಟ್ ಎವರ್ IPO ಆಗ್ಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಅನ್ನ ಮಾಡ್ತಿದ್ದಾರೆ. ಗೊತ್ತಿಲ್ಲ ಕಂಪನಿ ಎಷ್ಟು ಪ್ರಮಾಣದ ಸ್ಟೇಕ್ ಸೇಲ್ ಮಾಡುತ್ತೆ ಮೊದಲಿಗೆ ಅಂತ. ಲಾರ್ಜೆಸ್ಟ್ IPO ಆಗ್ಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ ನೋಡಬಹುದು. According to earlier reports, the size of Jio Infocomm IPO could be around 52,000 crore. ಬಹುಶಃ 52,000 ಕೋಟಿವರೆಗೂ ಇರಬಹುದು ಅನ್ನುವಂತ ಲೆಕ್ಕಾಚಾರಗಳನ್ನ ಮಾಡಿದ್ರು. ಇನ್ ಕೇಸ್ ಅದೇನಾದ್ರೂ ನಿಜ ಆದ್ರೆ ಭಾರತದ ಅತಿ ದೊಡ್ಡ IPO ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ನೋಡೋಣ, ಇನ್ನು ಬಂದಾಗ ನಮ್ಗೆ ಗೊತ್ತಾಗುತ್ತೆ. ಈಗ ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ. ಜೊತೆಗೆ ಹೊಸ ಪ್ಲಾನ್ ಗಳನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಜಿಯೋ ಭಾರತವನ್ನು ಹೊರತುಪಡಿಸಿ ಬೇರೆ ದೇಶಗಳಿಗೂ ಕೂಡ ಹೋಗಬಹುದು ಅಂತ, ನಮ್ಮ ಓನ್ ಟೆಕ್ನಾಲಜಿಯನ್ನ ಬೇರೆ ದೇಶಗಳಿಗೂ ಕೂಡ ತಗೊಂಡೋಗುವಂತ ಮಾತುಗಳನ್ನ ಇವರು ಆಡಿದ್ದಾರೆ. ಜೊತೆಗೆ ಜಿಯೋದ ಮೋಟೋ ಕೂಡ ನೋಡಬಹುದು, AI ಎವ್ರಿವೇರ್ ಎವ್ರಿವನ್ ಈಸ್ ದ ಮೋಟೋ ಫಾರ್ ಜಿಯೋ. ಜೊತೆಗೆ ಜಿಯೋ ಏರ್ ಫೈಬರ್ ಗೆ ಸಂಬಂಧಪಟ್ಟಂತೆ ಕೂಡ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಒನ್ ಆಫ್ ದ ಲಾರ್ಜೆಸ್ಟ್ ವೈರ್ಲೆಸ್ ಫಿಕ್ಸ್ಡ್ ಪ್ರೊವೈಡರ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸುಮಾರು 1 ಮಿಲಿಯನ್ ಹೋಮ್ಸ್ ಅನ್ನ ಪರ್ ಮಂತ್ ನಾವು ರೀಚ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. 40 ಮಿಲಿಯನ್ ಇಂಡಿಯನ್ಸ್ ಈಗಾಗಲೇ ಜಿಯೋ AI ಕ್ಲೌಡ್ ಅನ್ನ ಬಳಸ್ತಿರೋ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಮುಖೇಶ್ ಮನಿ ಮೇಕಿಂಗ್ ಮೆಷಿನ್. ರಿಲಯನ್ಸ್ ಇಂಡಸ್ಟ್ರೀಸ್ ಕನ್ಸಾಲಿಡೇಟೆಡ್ ರೆವಿನ್ಯೂ ನೋಡಬಹುದು, 10,71,174 ಕೋಟಿ ಇದೆ, ಅಥವಾ ಡಾಲರ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ $125 ಬಿಲಿಯನ್. ಭಾರತದ ಮೊದಲ ಕಂಪನಿ ಆಗಿದೆ $125 ಬಿಲಿಯನ್ ರೆವಿನ್ಯೂ ಕ್ರಾಸ್ ಮಾಡಿರುವಂತದ್ದು. ಭಾರತದ ಮೊದಲ ಕಂಪನಿ ಇದು. ಹಾಗೆ ಎಬಿಟಾ ಕೂಡ ನೋಡಬಹುದು, $1,83,422 crores ಇದೆ, ಅಥವಾ $21.5 ಬಿಲಿಯನ್. ನೆಟ್ ಪ್ರಾಫಿಟ್ 81,309 ಕೋಟಿ ಅಥವಾ $9.5 ಬಿಲಿಯನ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್. ಜೊತೆಗೆ ನೋಡಬಹುದು, ಸಿಂಗಲ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಟು ದ ನ್ಯಾಷನಲ್ ಎಕ್ಸ್ಚೆಕರ್, ಕಾಂಟ್ರಿಬ್ಯೂಟಿಂಗ್ 2,10,269 crore. ಲಾಸ್ಟ್ 6 years ಅಲ್ಲಿ $117 ಬಿಲಿಯನ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರೋ ಬಗ್ಗೆ ಅಂಬಾನಿ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು RIL's ಜಾಬ್ ಜನರೇಷನ್ ಸ್ಕೋರ್ ಕಾರ್ಡ್ ಅನ್ನು ಕೂಡ ಇವರು ಇನ್ವೆಸ್ಟರ್ಸ್ ನ ಮುಂದೆ ಇಟ್ಟಿದ್ದಾರೆ. ರಿಲಯನ್ಸ್ ಮಾಡರ್ನ್ ಎಂಗೇಜ್ಮೆಂಟ್ ಫಾರ್ಮ್ಯಾಟ್ಸ್ ನ ಅಡಾಪ್ಟ್ ಮಾಡ್ಕೊಂಡಿದೆ, ಅಪಾರ್ಚುನಿಟೀಸ್ ಕಂಬೈನ್ ಮಾಡಕ್ಕೆ, ಹಾಗೆ ಅಪ್ ಸ್ಕಿಲ್ಲಿಂಗ್ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಎಂಟರ್ಪ್ರಿನಿಯರಲ್ ಡ್ರೈವ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಹೈಯರ್ ಅರ್ನಿಂಗ್ ಪೊಟೆನ್ಶಿಯಲ್ ಇಂತಹ ಕಡೆ ಹೆಚ್ಚು ಫೋಕಸ್ ಮಾಡೋ ಬಗ್ಗೆ ಕೂಡ ಹೇಳಿದ್ದಾರೆ. ಜೊತೆಗೆ ಕಂಪನಿಯ ಕನ್ವೆನ್ಷನಲ್ ಅಂಡ್ ನಾನ್ ಕನ್ವೆನ್ಷನಲ್ ವರ್ಕ್ ಫೋರ್ಸ್ ಏನಿದೆ ಇದು 6.8 lakh ಗೆ ಬೆಳೆದಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸುಮಾರು 10 ಲಕ್ಷವನ್ನ ಕ್ರಾಸ್ ಮಾಡೋ ಬಗ್ಗೆ ಕೂಡ ಮಾತಾಡಿದ್ದಾರೆ. ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ನೋಡೋಣ ಏನಾದ್ರೂ ಚೇಂಜಸ್ ಆಗುತ್ತಾ ಇಲ್ಲಿ ಅಂತ. ಇನ್ನು ಬಿಗ್ ಪಾರ್ಟ್ನರ್ಶಿಪ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ನೋಡಬಹುದು, ಡೀಪ್ AI ಪಾರ್ಟ್ನರ್ಶಿಪ್ ವಿತ್ ಗೂಗಲ್ ಜೊತೆ AI ಪಾರ್ಟ್ನರ್ಶಿಪ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಹೈಲೈಟಿಂಗ್ ಇಂಟಿಗ್ರೇಷನ್ ಆಫ್ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪರ್ಟೈಸ್ ವಿತ್ ಗೂಗಲ್ ಕ್ಲೌಡ್ಸ್ AI ಟೆಕ್ನಾಲಜೀಸ್. ನಂತರ ಮೆಟಾದ ಜೊತೆ ಕೂಡ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ದಾರೆ. ಮೆಟಾ ಅಂದ್ರೆ ಫೇಸ್ಬುಕ್. ಜೊತೆಗೆ ಮೆಟಾದ ಪಾರ್ಟ್ನರ್ಶಿಪ್ ಏನಿದೆ ಇದು ಗೇಮ್ ಚೇಂಜರ್ ಆಗಬಹುದು ಇಂಡಿಯನ್ ಎಂಟರ್ಪ್ರೈಸಸ್ ಗೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ AI ಅಡಾಪ್ಷನ್ ಎಲ್ಲ ಸೆಕ್ಟರ್ಸ್ ಅಲ್ಲೂ ಕೂಡ ಆಗಬೇಕು, ಇದು ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಬೇಕು ಅನ್ನುವಂತ ಮಾತನ್ನ ಅಂಬಾನಿಯವರು ಹೇಳಿದ್ದಾರೆ. ಇನ್ನು ಎನರ್ಜಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಸುದ್ದಿಗಳನ್ನ ಕೊಟ್ಟಿದ್ದಾರೆ. ನ್ಯೂ ಎನರ್ಜಿ ಬಿಸ್ನೆಸ್ ಏನಿದೆ ಇದು ಮೇಜರ್ ಡ್ರೈವರ್ ಆಫ್ ಗ್ರೋತ್ ಫಾರ್ ಮೆನಿ ಡಿಕೇಡ್ಸ್ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮುಂದಿನ ದಶಕಗಳು ಮೇಜರ್ ಡ್ರೈವರ್ ಆಫ್ ಗ್ರೋತ್ ಆಗಬಹುದು ಅನ್ನುವಂತ ಮಾತನ್ನ ಹೇಳಿದ್ದಾರೆ ನ್ಯೂ ಎನರ್ಜಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಏನಿದೆ ಅದನ್ನ ಕ್ರಾಸ್ ಮಾಡಬಹುದು ನ್ಯೂ ಎನರ್ಜಿ ಬಿಸ್ನೆಸ್ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಆಯಿಲ್ ಟು ಕೆಮಿಕಲ್ ಕಂಪನಿಯ ಕೋರ್ ಬಿಸ್ನೆಸ್ ರಿಲಯನ್ಸ್ ಇಂಡಸ್ಟ್ರೀಸ್. ಅದನ್ನ ಮುಂದಿನ 5-7 ವರ್ಷಗಳಲ್ಲಿ ಬಹುಶಃ ನ್ಯೂ ಎನರ್ಜಿ ಬಿಸ್ನೆಸ್ ಏನಿದೆ ಇದು ಕ್ರಾಸ್ ಮಾಡಬಹುದು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಿಗ್ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬೋದು. ಇದನ್ನ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಆಗುತ್ತೋ ಗೊತ್ತಿಲ್ಲ, ಬಟ್ ಆ ಮಾತನ್ನ ಹೇಳಿದ್ದಾರೆ. ನೋಡಬಹುದು, ಇನ್ ಸ್ಕೇಲ್, ambition and impact it will surpass everything Reliance has done so far. ಅಂದ್ರೆ ಇಲ್ಲಿವರೆಗೂ ರಿಲಯನ್ಸ್ ಇಂಡಸ್ಟ್ರೀಸ್ ಏನೆಲ್ಲ ಮಾಡಿದೆ ಅದನ್ನೆಲ್ಲವೂ ಕೂಡ ಸರ್ಪಾಸ್ ಮಾಡಿ ಮುಂದೆ ಹೋಗಬಹುದು ನ್ಯೂ ಎನರ್ಜಿ ಬಿಸ್ನೆಸ್ ಅನ್ನುವಂತ ಮಾತನ್ನ ಹೇಳಿದರೆ ಕಂಪನಿಯ ಎನರ್ಜಿ ಬಿಸ್ನೆಸ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಈಗಾಗಲೇ ಮೇ ಬಿ 2023 AGM ಅಲ್ಲಿ ಅನ್ಸುತ್ತೆ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ 75,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಈಗಾಗಲೇ ಕಂಟಿನ್ಯೂ ಆಗ್ತಾ ಇದೆ, ಇನ್ನು ಕೂಡ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ಎಷ್ಟು ಕಾನ್ಫಿಡೆಂಟ್ ಆಗಿ ಅವರು ಕೂಡ ಇದನ್ನ ಹೇಳಿರಬಹುದು. ನೋಡೋಣ. ಇನ್ನು ನ್ಯೂ ಡಿವೈಸಸ್ ಹಾಗೂ ಅದರ್ ಲಾಂಚಸ್ ಬಗ್ಗೆ ಕೂಡ ಅಪ್ಡೇಟ್ ಗಳು ಬಂದಿದ್ದಾವೆ. ನೋಡಬಹುದು, ಜಿಯೋಸ್ ಐ ಪರ್ಫಾರ್ಮೆನ್ಸ್ ಪರ್ಸನಲ್ ಕಂಪ್ಯೂಟರ್ಸ್ capable of transforming TV or any other screen into a full feature AI ready system was announced. ಜಿಯೋದ ಐ ಪರ್ಫಾರ್ಮೆನ್ಸ್ ಪರ್ಸನಲ್ ಕಂಪ್ಯೂಟರ್ಸ್ ನ ಅನೌನ್ಸ್ ಮಾಡಿದ್ದಾರೆ. ಟಿವಿಯನ್ನ ಟ್ರಾನ್ಸ್ಫಾರ್ಮ್ ಮಾಡುವಂತ ಕೇಪಬಿಲಿಟಿ ಇರುವಂತದ್ದು AI ರೆಡಿ ಸಿಸ್ಟಮ್, ಫುಲ್ ಫೀಚರ್ AI ರೆಡಿ ಸಿಸ್ಟಮ್ ಅದರಲ್ಲೂ ಇವುಗಳನ್ನ
ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಈ ಟಿವಿಎಸ್ ಏನಿದೆ ನೋಡಬಹುದು, ಡಿವೈಸ್ ಎನೇಬಲ್ಸ್ ಯೂಸರ್ ಟು ಆಕ್ಸೆಸ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸರ್ವಿಸಸ್ ವಿತೌಟ್ ಪರ್ಚೇಸಿಂಗ್ ಎ ಟ್ರೆಡಿಷನಲ್ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನ ತಗೊಳ್ಳದೇನೆ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸರ್ವಿಸಸ್ ಅನ್ನ ಆಕ್ಸೆಸ್ ಮಾಡಬಹುದು, ಬಳಸಬಹುದು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬೈ ಕನೆಕ್ಟಿಂಗ್ ಎ ಕೀಬೋರ್ಡ್ ಟು ಎ ಜಿಯೋ ಸೆಟಪ್ ಬಾಕ್ಸ್. ಸೆಟಪ್ ಬಾಕ್ಸ್ ಗೆ ಕನೆಕ್ಟ್ ಮಾಡ್ಕೊಂಡು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಮಾಡುವಂತ ಕೆಲಸಗಳನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ, ಒಂದು ಕೀಬೋರ್ಡ್ ಅನ್ನ ಕನೆಕ್ಟ್ ಮಾಡ್ಕೊಂಡು. ಬಿಗ್ ಡೆವಲಪ್ಮೆಂಟ್ಸ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ಇದು ಪಾಸಿಬಲ್ ಆಯ್ತು ಅಂತಂದ್ರೆ. ಕಸ್ಟಮರ್ಸ್ ಕ್ಯಾನ್ ಟರ್ನ್ ದೇರ್ ಟೆಲಿವಿಷನ್ ಆರ್ ಮಾನಿಟರ್ ಇಂಟು ಎ ಪರ್ಸನಲ್ ಕಂಪ್ಯೂಟರ್. ಟಿವಿ ಅಥವಾ ಮಾನಿಟರ್ ಅನ್ನೇ ಪಿಸಿ ಆಗಿ ಬದಲಾಯಿಸಬಹುದು ಅಂತ ಹೇಳ್ತಿದ್ದಾರೆ ಜಿಯೋ ಕ್ಲೌಡ್ ಸರ್ವರ್ಸ್ ನ ಮೂಲಕ. ಖಂಡಿತ ಇದು ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಇನ್ ಕೇಸ್ ಪಾಸಿಬಲ್ ಆಗುತ್ತೆ. ಅದಿಲ್ಲ ಅಂದ್ರೆ ಅವರು ಸುಮ್ನೆ ಅನೌನ್ಸ್ಮೆಂಟ್ ಎಲ್ಲ ಮಾಡೋದಿಲ್ಲ. ಬಟ್ ಎಷ್ಟು ಸಮಯ ತಗೊಳುತ್ತೆ, ಈಗಾಗಲೇ ಅವೈಲೇಬಲ್ ಇದೆಯಾ ಅಥವಾ ಇನ್ನು ಎಷ್ಟು ದಿನ ತಗೊಳುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ಬದಲಾವಣೆಗಳಾದ್ರೆ ಖಂಡಿತ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸ್ಟೋರೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕಂಪ್ಯೂಟರ್ ಪವರ್ ಬಗ್ಗೆ ಕೂಡ, ಹಾರ್ಡ್ವೇರ್ ಅಪ್ಗ್ರೇಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಿಗ್ ಬದಲಾವಣೆಗಳಾಗುತ್ತೆ ಇನ್ ಕೇಸ್ ಇದು ಪಾಸಿಬಲ್ ಆದ್ರೆ. ಈ ರೀತಿಯ ಹಲವು ಅನೌನ್ಸ್ಮೆಂಟ್ ಗಳನ್ನ ಮಾಡಿದ್ದಾರೆ. ನೋಡೋಣ ಏನೆಲ್ಲ ಅಚೀವ್ ಮಾಡಕ್ಕೆ ಸಾಧ್ಯ ಆಗುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಅಂತ. ಇನ್ನು ಜಿಯೋ ಫ್ರೇಮ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಅನೌನ್ಸ್ಮೆಂಟ್ ಬಂದಿದೆ. ರಿಯಾ ವಾಯ್ಸ್ ಅಸಿಸ್ಟೆಂಟ್ ಲಾಂಚ್ ಮಾಡಿದ್ದಾರೆ. ಎಐ ಪವರ್ಡ್ ವಾಯ್ಸ್ ಪ್ರಿಂಟ್ ಅನ್ವೀಲ್ಡ್. ಡಿಸ್ನಿ ಸಿಇಒ ಬಾಬ್ ಇಗರ್ ಹೈಲ್ಸ್ ಪಾರ್ಟ್ನರ್ಶಿಪ್ ವಿತ್ ರಿಲಯನ್ಸ್ ಮನಿ ಕಂಟ್ರೋಲ್ ಪ್ರೋ ಅಮಾಂಗ್ ಟಾಪ್ ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್. ಹಾಗೆ CNBC TV 18 ಎಕ್ಸ್ಪಾಂಡ್ ಗ್ಲೋಬಲ್ ರೀಚ್. ರಿಲಯನ್ಸ್ ಇಂಟೆಲಿಜೆನ್ಸ್ ಈಗಾಗಲೇ ನೋಡಿದ್ವಿ. ಈ ರೀತಿ ಸಾಕಷ್ಟು ಹೊಸ ಅನೌನ್ಸ್ಮೆಂಟ್ ಗಳನ್ನ ಕಂಪನಿ ಮಾಡಿದೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಬಹುದು ಕಂಪನಿಗೆ. ಸೊ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಬಟ್ ಕೆಲವೊಂದು ಅನೌನ್ಸ್ಮೆಂಟ್ ಗಳು ಬಂದ ಮೇಲೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಶೇರ್ ಅಲ್ಲಿ ನೆನೆ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂತು. ಅದಕ್ಕೆ ಮೇ ಬಿ ಜಿಯೋ IPO ಲೇಟ್ ಆಗುತ್ತೆ ಅನ್ನೋದು ಕಾರಣ ಇರಬಹುದೇನೋ. ಬಟ್ ನೋಡೋಣ ಮುಂದುವರೆದು ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿ ಗೆಳೆಯರೆ, ನಮ್ಮ ಸ್ಟಾಕ್ ಮಾರ್ಕೆಟ್ ಕನ್ನಡ ಇನ್ಸ್ಟಾಗ್ರಾಮ್ ಚಾನಲ್ ಅನ್ನು ಫಾಲೋ ಮಾಡಿ, ಜೊತೆಗೆ ವಾಟ್ಸ್ಆಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಆಕ್ಚುಲಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೇನು ಆಕ್ಟಿವ್ ಇರಲಿಲ್ಲ, ಬಟ್ ಇನ್ನು ಮುಂದೆ ರೆಗ್ಯುಲರ್ ಆಗಿ ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಆ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.